ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಕ್ಯಾಲೆಂಡರ್ ತಿಂಗಳ ಮೊದಲನೇ ತಿಂಗಳಾದಂತಹ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ, ಈ ವಿಶೇಷವಾದ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಕ್ಕೂ ಮುಂಚಿತವಾಗಿ ಈ ತಿಂಗಳು ಯಾವ್ಯಾವ ಗ್ರಹಗಳು ಬದಲಾವಣೆ ಆಗುತ್ತೆ ಮತ್ತು ಯಾವ್ಯಾವ ಗ್ರಹಗಳ ಸ್ಥಿತಿಗತಿಗಳು ಹೇಗಿದ್ದಾವೆ ಅನ್ನುವಂತಹ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ 12ನೇ ತಾರೀಕು 1ನೇ ತಿಂಗಳು 2026 ಮಕರ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 14ನೇ ತಾರೀಕು 1ನೇ ತಿಂಗಳು 2026ಕ್ಕೆ ಮಕರ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಅದನ್ನು ನಾವು ಮಕರ ಸಂಕ್ರಮಣ ಅಂತ ಹೇಳಿ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಸಂಕ್ರಾಂತಿ ಹಬ್ಬ. ಇನ್ನು 15ನೇ ತಾರೀಕು 1ನೇ ತಿಂಗಳು 2026ಕ್ಕೆ ಮಕರ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ ಮತ್ತು 17ನೇ ತಾರೀಕು 1ನೇ ತಿಂಗಳು 2026ಕ್ಕೆ ಬುಧ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅಂದರೆ ಒಟ್ಟಾರೆ ಈ ಒಂದು ವಿಶೇಷವಾಗಿ ಮಕರ ರಾಶಿಯಲ್ಲಿ ಚತುರ್ಗ್ರಹ ಯೋಗ ಉಂಟಾಗಿದೆ. ಈ ತಿಂಗಳು ಈ ಚತುರ್ಗ್ರಹ ಯೋಗ ಉಂಟಾಗಿರೋದ್ರಿಂದಾಗಿ ನಿಮಗೆ ಹಲವಾರು ರೀತಿಯ ಲಾಭ ಮತ್ತು ನಷ್ಟಗಳು ಇರ್ತವೆ. ಏನು ಎತ್ತ ಯಾವ್ಯಾವ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ಯಾವ್ಯಾವ ವಿಚಾರಗಳಲ್ಲಿ ನಾವು ಜಾಗೃತೆಯಾಗಿರಬೇಕು, ಯಾವ ವಿಚಾರಗಳು ನಮಗೆ ಅನುಕೂಲಕರವಾಗಿ ಇರುತ್ತವೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ವರ್ಷದ ಮಕರ ಸಂಕ್ರಮಣದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ರೈತಾಪಿ ವರ್ಗದವರಿಗೆಲ್ಲರಿಗೂ ಸಹ ಅವರು ಬೆಳೆದಂತಹ ಬೆಳೆಯು ಕೈ ಸೇರ್ತಕ್ಕಂತಹ ಶುಭ ದಿವಸ. ಅವರು ಬೆಳೆದಂತಹ ಬೆಳೆಗಳಿಗೆ ಸಂಪೂರ್ಣವಾದಂತಹ ಬೆಲೆಯು ಸಿಕ್ಕು ಅವ್ರ ಹೊಟ್ಟೆನೂ ತಣ್ಣಗಿರಬೇಕು. ಜೊತೆಗೆ ನಮ್ಮನ್ನೆಲ್ಲ ಸಾಕ್ತಾ ಇರತಕ್ಕಂತಹ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ನಾಡಿನ ಸಮಸ್ತ ಜನತೆಗೆ ಮತ್ತು ಶಂಕರಾನಂದ ಟಿವಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಸಹ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸುಗ್ಗಿ ನಿಮ್ಮೆಲ್ಲರ ಬದುಕಿನಲ್ಲಿ ಹುಗ್ಗಿಯ ರೀತಿಯಾಗಿ ಸಿಹಿಯಾಗಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡ್ತಾ ತಮ್ಮೆಲ್ಲರಿಗೂ ಶುಭ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ಒಂದು ಗ್ರಹಸ್ಥಿತಿಗಳ ಬದಲಾವಣೆಗಳಿಂದಾಗಿ ಕುಂಭರಾಶಿನಲ್ಲಿ ಹುಟ್ಟಿರುವಂಥವರಿಗೆ ಜನವರಿ ಮಾಹೆಯಲ್ಲಿ ಯಾವ ರೀತಿಯಾದಂತಹ ಫಲಾನುಫಲಗಳಿದೆ ಅನ್ನೋದನ್ನು ಗಮನಿಸೋಣ. ನೋಡಿ, ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕೆಲ ಸಂತೋಷದ ವಿಚಾರಗಳ ಜೊತೆಗೆ ಒಂದಷ್ಟು ಎಚ್ಚರಿಕೆಯ ವಿಚಾರಗಳನ್ನು ಸಹ ನೀವು ಗಮನಿಸಲೇಬೇಕು. ನಿಮ್ಮ ಸಪ್ತಮಾಧಿಪತಿಯಾಗಿರತಕ್ಕಂತಹ ರವಿಯು ನೇರವಾಗಿ ನಿಮಗೆ ವ್ಯಯಸ್ಥಾನದ ಸಂಚಾರಕ್ಕೆ ಬರ್ತಾನೆ. ಆದರೆ ಉತ್ತರೋತ್ತರ ರಾಶಿ ಆಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಕೆಡಕನ್ನಲ್ಲದೆ ಇದ್ರು ಸ್ಥಾನ ಬಲಕ್ಕಾದರೂ ಸ್ವಲ್ಪ ಮಟ್ಟಕ್ಕೆ ಕೌಟುಂಬಿಕ ವಿಚಾರದಲ್ಲಿ, ಸಂಸಾರದ ವಿಚಾರದಲ್ಲಿ ಏರುಪೇರುಗಳು, ಸಂಗಾತಿಯೊಟ್ಟಿಗೆ ವೈಮನಸ್ಯಗಳು, ಪ್ರೇಮಿಗಳಿಗೆ ಪ್ರೇಮ ವಿವಾಹಕ್ಕೆ ಅಡೆತಡೆಗಳು, ಶುಭ ಕಾರ್ಯಗಳಿಗೆ ತೊಂದರೆ ತಾಪತ್ರೆಗಳು ಬರ್ತಕ್ಕಂಥದ್ದು, ಇನ್ನೇನು ಮುಗದೇ ಹೋಯ್ತು ಅನ್ನುವಂತಹ ವಿವಾಹದ ಸಂಬಂಧಗಳು ಸಹ ಕೆಲವೊಮ್ಮೆ ಕಿತ್ತು ಹೋಗುವ ಸಾಧ್ಯತೆಗಳಿದ್ದಾವೆ. ಜಾಗ್ರತೆಯಾಗಿ ಇರಬೇಕು. ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲೂ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಬೇಕು. ಒಳ್ಳೆ ರೀತಿಯಾದಂತಹ ಪ್ರಭಾವಗಳನ್ನು ಅನುಭವಿಸೋದಕ್ಕೆ ಈ ಒಂದು ಶುಕ್ರಗ್ರಹವಾಗಲಿ, ಬುಧಗ್ರಹವಾಗಲಿ, ರವಿಗ್ರಹವಾಗಲಿ ಅವಕಾಶವನ್ನ ಕೊಡೋದಿಲ್ಲ. ಹಾಗಾಗಿ ತುಂಬಾ ಜಾಗೃತೆಯನ್ನ ಕುಂಭರಾಶಿಯವರು ಎದುರಿಸಬೇಕಾಗ್ತದೆ ಮತ್ತು ಜಾಗೃತೆಯಾಗಿರಲೇಬೇಕು. ಅಷ್ಟು ಮಾತ್ರ ಅಲ್ಲದೆ ನಿಮಗೆ ಈ ಒಂದು ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಜಾಗ್ರತೆ ಮಾಡಿ. ಗುರುವಿನ ಪ್ರಭಾವ ಚೆನ್ನಾಗಿದೆ, ಪಂಚಮದಲ್ಲಿ ಗುರು ಇದ್ದಾನೆ ಅಂತ ಹೇಳಿದ ಮಾತ್ರಕ್ಕೆ ಎಲ್ಲವೂ ನಿಮಗೆ ಅನುಗ್ರಹ ಚೆನ್ನಾಗಾಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಗುರುವಿನಿಂದ ಎಷ್ಟು ಒಳ್ಳೇದಾಗಬೇಕು, ಗುರುಗ್ರಹದಿಂದ ಹಾಗೆ ಆಗ್ತದೆ. ಅದರಲ್ಲಿ ಯಾರು ಸಹ ಒಂದು ತಪ್ಪನ್ನು ಎಣಿಕೆ ಮಾಡುವುದು ಬೇಕಾಗಿಲ್ಲ. ಆದ್ರೆ ಬೇರೆ ಗ್ರಹದ ಬಲಾನುಬಲಗಳನ್ನು ಸಹ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಬೇರೆ ಗ್ರಹಗಳಿಂದ ಉಂಟಾಗುವಂತಹ ಶುಭಾಶುಭ ಫಲಗಳನ್ನ ನೋಡಿದಾಗ
ಸ್ವಲ್ಪ ಶನಿಯಿಂದ ಶುಭ, ರವಿಯಿಂದ ಶುಭ, ಬುಧನಿಂದ ಶುಭ, ಶುಕ್ರನಿಂದ ಶುಭ, ಕುಜನಿಂದ ಶುಭ. ಜಾಗ್ರತೆ ಜಾಗ್ರತೆ ಜಾಗ್ರತೆ. ಗುರುಬಲ ಒಂದಿದೆ, ಆದ್ರೆ ಈ ಗುರುಬಲ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಏನೇ ಕಷ್ಟಗಳು ಬಂದ್ರು, ಏನೇ ನಷ್ಟಗಳಾದ್ರೂ, ಎಷ್ಟೇ ಸಂಕಷ್ಟಗಳ ದಾರಿ ಆದ್ರೂ ಅದನ್ನ ದಾಟಿಕೊಂಡು ಹೋಗೋದಕ್ಕೆ ಗುರುಬಲ ನಿಮಗೆ ಒಂದು ಸಹಾಯವನ್ನ ಮಾಡುತ್ತೆ. ಈ ಒಂದು ಕಗ್ಗತ್ತಲಲ್ಲಿ ಒಂದು ಬೆಳಕಿನ ದೀಪ ಇದ್ದ ಹಾಗೆ, ತಿಂಗಳ ಬೆಳಕು ಹೇಗೆ ನಿಮಗೆ ಸಂಪೂರ್ಣವಾಗಿ ಅಲ್ಲದೆ ಇದ್ರು, ಸ್ಫುಟವಾಗಿ ಅಲ್ಲದೆ ಇದ್ರು, ಸ್ಪಷ್ಟವಾಗಿ ಅಲ್ಲದೆ ಇದ್ರು ಏನೋ ಒಂದು ಕಾಣಿಸ್ತದಲ್ಲ ಬೆಳಕು, ಅದು. ಸೊ ಹಾಗಾಗಿ ಕುಂಭ ರಾಶಿಯವರಿಗೆ ಈ ಒಂದು ತಿಂಗಳು ಸ್ವಲ್ಪ ಜಾಗೃತಿಯನ್ನು ವಹಿಸಲೇಬೇಕು. ಒಂದ್ಸಲ ನಿಮ್ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ. ನಿಮ್ಮ ಜನ್ಮಜಾತಕದ ಅನ್ವಯ ಏನಾದ್ರೂ ಶುಭ ರೀತಿಯಾದಂತಹ ಗ್ರಹದ ದಶಾಭುಕ್ತಿಗಳು ಏನಾದ್ರೂ ನಡೀತಾ ಇದ್ದರೆ ಈ ಒಂದು ಫಲಾನುಫಲಗಳಲ್ಲಿ ನಿಮಗೆ ಒಂದ್ ಸ್ವಲ್ಪ ವ್ಯತ್ಯಾಸಗಳು ಉಂಟಾಗ್ತದೆ. ಒಳ್ಳೆ ರೀತಿಯ ದಶಾಭುಕ್ತಿಗಳಿದ್ದು, ಒಳ್ಳೆ ರೀತಿಯಾದಂತಹ ಅಂತರ್ಭುಕ್ತಿಗಳು ನಡೀತಾ ಇದ್ದು, ಒಳ್ಳೆ ರೀತಿಯಾದಂತಹ ಯೋಗ ಫಲದ ಸಮಯ ನಿಮಗಾಗಿದ್ರೆ, ಅಶುಭದಾಯಕವಾದಂತಹ ಸಮಯ ಗೋಚಾರದಲ್ಲಿ ಇದ್ದರೂ ನಿಮಗೆ ಅಂತಹ ತೊಂದರೆಗಳೇನು ಉಂಟಾಗುವುದಿಲ್ಲ. ಹೇಗಪ್ಪ ಜಾತಕ ತೋರಿಸ್ಕೊಳ್ಳೋದು ಅನ್ನುವಂಥ ಪ್ರಶ್ನೆ. ಇಲ್ಲೇ ಇರತಕ್ಕಂಥ ಫೋನ್ ನಂಬರ್ಗೆ ವಾಟ್ಸ್ಆಪ್ ನ ಮುಖಾಂತರವಾಗಿ ನೀವು ಮೆಸೇಜ್ ಅನ್ನು ಮಾಡಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಮ್ಮ ಕಚೇರಿಯಿಂದ ಕೊಡ್ತಾರೆ. ಮಾಹಿತಿಯನ್ನು ತಿಳ್ಕೊಂಡು ಆರಾಮವಾಗಿ ನೀವು ನಿಮ್ಮ ಸಮಸ್ಯೆಗಳ ಬಗ್ಗೆ ವಿಮರ್ಶೆಯನ್ನು ಮಾಡಿಸ್ಕೊಳ್ಬಹುದು. ಇನ್ನು ದಾನ ಧರ್ಮಗಳನ್ನ ಮಾಡ್ತಕ್ಕಂಥ ಮನಸ್ಸು ಯಥೇಚ್ಛವಾಗ್ತದೆ. ಒಂದಷ್ಟು ಜನರಿಗೆ ದಾನ ಧರ್ಮವನ್ನು ಸಹ ಕೊಡ್ತೀರಾ, ಆದ್ರೆ ಕೊಡ್ತಕ್ಕಂಥದ್ದು ಯಾರಿಗೆ ಅನ್ನುವಂಥದ್ದನ್ನು ಯೋಚನೆ ಮಾಡಿ ಕೊಡಿ. ಸುಮ್ನೆ ಯಾರ್ಯಾರಿಗೋ ದಾನ ಧರ್ಮಗಳನ್ನ ಮಾಡ್ತಕ್ಕಂಥದ್ದು, ಸುಮ್ನೆ ಯಾರ್ಯಾರಿಗೋ ಒಳ್ಳೆ ರೀತಿಯಾಗಿ ನಾನು ಕೊಡ್ತೀನಿ, ನನ್ನ ಹತ್ರ ಇದೆ, ಆ ರೀತಿಯಾಗಿ ಮಾಡಕ್ ಹೋಗೋದು ಬೇಡ. ಇವತ್ ನೀವು ಅಪಾತ್ರರಿಗೆ ಕೊಟ್ರೆ ಸುಮ್ನೆ ನಾಳೆ ನಿಮ್ಗೆ ಸಮಸ್ಯೆಗಳು ಉಂಟಾಗ್ತದೆ. ಸ್ತ್ರೀಯಿಂದ ಒಂದ್ ಸ್ವಲ್ಪ ದೂರ ಇದ್ದು, ಸ್ತ್ರೀಯರಿಗೆ ಏನಾದ್ರೂ ನೀವು ಕೆಡಕ್ ಮಾಡ್ತಾ ಇದ್ರೆ ಅದು ಖಂಡಿತ ನಿಮ್ಗೆ ಒಳ್ಳೇದಲ್ಲ. ಅದೆಲ್ಲ ಹೊರಗೆ ಬರ್ತಕ್ಕಂತಹ ವಿಚಾರಗಳು ನಡೆದು ಬಿಡುತ್ತವೆ ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಸ್ತ್ರೀಯಿಂದ ಸ್ತ್ರೀಗಾದ್ರೂ ಆಗ್ಬಹುದು, ಸ್ತ್ರೀಯಿಂದ ಪುರುಷನಿಗಾದ್ರೂ ಆಗ್ಬಹುದು. ಸ್ತ್ರೀಯಿಂದ ಕಂಟಕಗಳಿದ್ದಾವೆ, ಜಾಗ್ರತೆ. ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಪುಣ್ಯಕ್ಷೇತ್ರಗಳ ದರ್ಶನ ಭೇಟಿ ಉಂಟಾಗ್ತದೆ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾದಂತಹ ಗೊಂದಲ ತಾಪತ್ರೆಗಳು ನಿಮ್ಮನ್ನ ಕಾಡ್ತಾನೆ ಹೋಗ್ತಾ ಇರುತ್ತೆ. ಬಹಳ ಚಿಂತೆ, ನಿಮಗೆ ವ್ಯಾಕುಲತೆಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆಸ್ತಿ ಸಂಪಾದನೆಯನ್ನೇನೋ ಮಾಡ್ಕೊಳ್ತೀರಿ, ನೆಮ್ಮದಿ ಸಂಪಾದನೆ ಮಾಡ್ಕೊಳ್ಳೋದು ಬಹಳ ಕಠಿಣ ಆಗಬಹುದು ಈ ಒಂದು ತಿಂಗಳು. ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೊಲ, ಮನೆ, ಪ್ಲಾಟು, ಸ್ಥಿರಾಸ್ತಿ ಖರೀದಿ, ದ್ರವ್ಯ ಲಾಭ, ಧನಲಾಭ ಎಲ್ಲ ಯೋಗ ಫಲಗಳು ಇದ್ದಾವೆ. ಆದ್ರೆ ಒಂದೊಂದು ಹೆಜ್ಜೆಗಳನ್ನ ಇಡಬೇಕಾದ್ರೂ ಸಹ ಸಾವಿರ ನೋವುಗಳನ್ನ ಅನುಭವಿಸಿಯೇ ಇಡತಕ್ಕಂಥದ್ದು ಹೆಜ್ಜೆನ. ಯಾವುದು ಸಹ ಸುಲಭವಾದಂತಹ ತುತ್ತು ನಿಮ್ಗೆ ಈ ತಿಂಗಳು ಆಗಿರೋದಿಲ್ಲ. ಎಚ್ಚರಿಕೆಯ ಮೇಲೆ ಎಚ್ಚರಿಕೆಗಳನ್ನ ಅನುಭವಿಸಲೇಬೇಕು. ಹುಷಾರು, ಜಾಗ್ರತೆ. ನೀವು ಮುಂದಕ್ಕೇನೋ ಹೋಗ್ತಾ ಇರ್ತೀರಿ, ಹಿಂದೆ ಉಳಿಯೋದಿಲ್ಲ. ಆದ್ರೆ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಅಷ್ಟೇ ರೀತಿಯಾದಂತಹ ಸಮಸ್ಯೆಗಳು ನಿಮಗೆ ಬರ್ತಾನೆ ಹೋಗ್ತಾ ಇರುತ್ತೆ. ಜಾಗ್ರತೆ. ಇನ್ನು ಅದೇ ರೀತಿಯಾಗಿ ಹಲವು ವಿಚಾರಗಳಲ್ಲಿ ವಿನಾಕಾರಣ ದುಂದು ವೆಚ್ಚಗಳನ್ನ ಮಾಡಕ್ ಹೋಗೋದು ಬೇಡ. ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಅಪಜಯಗಳು ಉಂಟಾಗುತ್ತೆ, ಅಧಿಕವಾದಂತಹ ಖರ್ಚುಗಳು ಉಂಟಾಗುವಂಥದ್ದು, ಹಿತಶತ್ರುಗಳ ಕಾಟ ಉಂಟಾಗ್ತಕ್ಕಂಥದ್ದು, ಗುಪ್ತ ಕಾರ್ಯಗಳಲ್ಲಿ ಒಂದಷ್ಟು ಧನ ನಷ್ಟಗಳನ್ನ ಮಾಡ್ಕೊಳ್ತೀರಿ. ಹುಷಾರು. ನೌಕರರಿಗೆ ಕೆಲಸದ ಸ್ಥಳದಲ್ಲಿ ಕೆಲಸದ ಒತ್ತಡಗಳು ಜಾಸ್ತಿ ಆಗತ್ತೆ, ಆದ್ರೆ ಪ್ರಮೋಷನ್ ಅನ್ನುವಂಥದ್ದು ಸಿಗುತ್ತೆ. ಕೆಲಸ ಕಾರ್ಯಗಳ ಒತ್ತಡ ಜಾಸ್ತಿ ಆಗತ್ತೆ. ವ್ಯಾಪಾರದಲ್ಲಿ ಅತ್ಯಧಿಕವಾದ ಧನದ ಪ್ರಾಪ್ತಿ, ಅದೇ ರೀತಿಯಾಗಿ ಧನವನ್ನ ಕಳೆದುಕೊಳ್ತಕ್ಕಂತಹ ಸಾಧ್ಯತೆಯೂ ಸಹ ಇದೆ. ಹುಷಾರು. ಈ ಒಂದು ಕುಂಭ ರಾಶಿಯವರ ಜನವರಿ ಮಾಹೆಯಲ್ಲಿ ಒಂದಷ್ಟು ಶುಭನೂ ಇದೆ, ಒಂದಷ್ಟು ಅಶುಭ ಫಲಗಳು ಇದ್ದಾವೆ. ಈ ಒಂದು ಅಶುಭ ಫಲಗಳ ನಿವಾರಣೆಗಾಗಿ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂದಾಗ ಪ್ರಕೃತಿಯನ್ನುಳಿಸಿ, ಪ್ರಕೃತಿಯನ್ನ ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ನೆಟ್ಟು ಪೋಷಣೆಯನ್ನು ಮಾಡಿಸಿ, ಅದರಿಂದ ಮುಂದಿನ ದಿನಮಾನಗಳಲ್ಲಿ ನೀವು ನೆಟ್ಟು ಬೆಳೆಸಿದಂತಹ ಗಿಡ ಮರವಾಗಿ 4 ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಸರೆಯನ್ನು, ಆಹಾರವನ್ನು, ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡೋದನ್ನು ನೀವೇ ನೋಡಿ ಸಂತೋಷ ಪಡಬಹುದು. ಪ್ರಕೃತಿಯನ್ನು ಉಳಿಸಿದ್ದಕ್ಕೆ, ಪಕ್ಷಿಗಳನ್ನು ಉಳಿಸಿದ್ದಕ್ಕೆ, ಪಶುಗಳನ್ನು ಕಾಪಾಡಿದ್ದಕ್ಕೆ ಪಶುಪತಿನಾಥನೇ ನಿಮ್ಮನ್ನ ಹರಸಿ ಹಾರೈಸ್ತಾನೆ. ಶುಭವಾಗ್ಲಿ, ಮಂಗಳವಾಗ್ಲಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದಾದ್ರೂ ಏನಪ್ಪಾ ಅಂದ್ರೆ, ನರಸಿಂಹಾಷ್ಟಕ ಸ್ತೋತ್ರದ ಪಠಣವನ್ನ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಮಾಡ್ತಾ ಬನ್ನಿ. ನರಸಿಂಹದೇವರ ಕೃಪೆಗೆ ಪಾತ್ರರಾಗಿ ನರಸಿಂಹಾಷ್ಟಕದ ಪಠಣದಿಂದ, ನರಸಿಂಹದೇವರ ಪೂಜೆಯಿಂದ ಬಹಳ ಅನುಕೂಲತೆಗಳನ್ನ ಪಡ್ಕೋತೀರಿ. ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ ಕುಂಭ ರಾಶಿಯವರ ಜನವರಿ ಮಾಹಿಯ
ವಿಶೇಷವಾದಂತಹ ಫಲಾನುಫಲಗಳನ್ನು ತಿಳ್ಕೊಂಡಿದ್ದೀರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.